ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನು ರೆಡಿಯಾಗಿಬಿಟ್ಟು ವಿಡಿಯೋ ಮಾಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೀರಲ್ವ. ಸೊ ರೆಡಿಯಾಗೋದಲ್ಲ, ಹೊರಟಿದ್ದೀನಿ. ಒಂದು ಕಡೆ ಹೋಗ್ಬೇಕು ಇವತ್ತು. ಎಲ್ಲಿ ಏನು ಎತ್ತ ಅಂತ ಹೇಳಿ ನಿಮಗೆ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಸೊ ಇನ್ನೇನು ನಾನೀಗ ಆಲ್ರೆಡಿ 10:15 ಇವಾಗ. ನಾನು ಇದ್ದಿದ್ದು ಪ್ಲಾನಿಂಗು 5 ಗಂಟೆಗೆ ಹೋಗ್ಬೇಕನ್ನೋ ಪ್ಲಾನಿಂಗ್ ಇತ್ತು. ಸೊ ನನಗೇನಾಯಿತು ಅಂತಂದರೆ ನಿನ್ನೆ ಶ್ರೀರಾಮನವಮಿ ಮಾಡಿದ್ನಲ್ವ. ಸೊ ಮಜ್ಜಿಗೆ ಎಲ್ಲ ಜಾಸ್ತಿ ಕುಡ್ಕೊಂಡಿದ್ದೆ. ಮೊದಲೇ ನನಗೆ ಗಂಟ್ಲು ನೋವು ಜಾಸ್ತಿ ಇತ್ತು, ಗಂಟ್ಲೆಲ್ಲ ಸ್ವಲ್ಪ ಕಡಿತಾ ಇತ್ತು. ಸೊ ಅದು 4 ಡೇಸ್ ಬ್ಯಾಕಿಂದನೂ ಅದೇ ರೀತಿ ಇರೋದ್ರಿಂದ ನನಗೆ ನಿನ್ನೆ ಮಜ್ಜಿಗೆ ಎಲ್ಲ ಕುಡಿದು ಪಾನ್ಕನೆಲ್ಲ ಕುಡಿದ್ಬಿಟ್ನಲ್ವ, ನೆಗಡಿ ಶುರು ಆಗ್ಬಿಡ್ತು. ರಾತ್ರಿ 3 ಮಾತ್ರೆ ನುಂಗಿ ಮಲ್ಕೊಂಡಿದ್ದೆ. ಫೈನಲಿ ಬೆಳಗ್ಗೆ ಎದ್ದೊಳಕ್ಕಾಗಲಿಲ್ಲ. ನಾನು 5 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗೋ ಪ್ಲಾನಿಂಗ್ ಎಲ್ಲ ನಿರಾಸೆ ಆಗೋಗ್ಬಿಡ್ತು. ಸೊ ಹಾಗಾಗಿ ಈಗ ಹೊರಟಿದ್ದೀನಿ. ಎಲ್ಲಿ ಅಂತಂದರೆ ಪಾವಗಡದ ಹತ್ರ ಇರುವ ಶನ್ಮಾತ್ಮ ದೇವಸ್ಥಾನ. ಸೊ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ. ಈ ಸರಿ ಏನಾಗ್ಬಿಡುತ್ತಂದರೆ ಯುಗಾದಿಗೆ ಹೋಗೋಕ್ಕೆ ಆಗಲಿಲ್ಲ. ಒಂದು 3-4 ತಿಂಗಳಿಗೆ ಒಂದ್ಸರಿ, 5-6 ತಿಂಗಳಿಗೆ ಒಂದ್ಸರಿ ಹೋಗ್ತಲೇ ಇರ್ತೀನಿ ನಾನು. ಇವತ್ತು ಹೋಗ್ಬಿಟ್ಟು ನವಗ್ರಹ ಪೂಜೆ ಮಾಡಿಸ್ಕೊಬೋಣ ಅಂತ ಹೊರಟಿದ್ದೀನಿ. ಸೊ ಒಬ್ಬರೇ ಹೋಗ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಹೌದು, ನಾನು ಒಬ್ಬಳೇ ಹೋಗ್ತಾ ಇರೋದು. ಯಾಕೆ ಅಂತಂದರೆ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ, ಫೈನಲಿ ನಮ್ಮ ಮನೆಯವ್ರಿಗೆ ಯಾವಾಗ್ಲೂ ಡ್ಯೂಟಿ ಇರುತ್ತೆ. ಸೊ ಹಾಗಾಗಿ ಅವ್ರು ಬರೋಕ್ಕಾಗೋದಿಲ್ಲ. ಅವ್ರು ರಜೆ ಇಳ್ದಾಗ ಮಾತ್ರ ನಾವು ದೇವಸ್ಥಾನಕ್ಕೆ ಹೋಗೋದಂತ ಕೂಡ ಹೇಳಿದ್ದೀನಿ ನಾನು. ಹೀಗೆ ಒಬ್ಬಳೇ ಹೋಗ್ಬಿಟ್ಟು ಬಾ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಹೊರಟಿದ್ದೀನಿ. ಇನ್ನು ಇಲ್ಲಿಂದ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇನ್ನೇನು ಈಗ ತಲೆ ಕೂಡ ಆರಿಲ್ಲ ನೋಡಿ. ಇನ್ನು ಸುಮ್ಮನೆ ಹಾಗೆ ನೀರು ಉಡ್ತಾ ಇದೆ. ಫೈನಲಿ ಸುಮ್ಮನೆ ಹಾಗೆ ಕಟ್ಕೊಂಡಿದ್ದೀನಿ. ಸಿಂಪಲಾಗಿ ಒಂದು ಸೀರೆ ಹಾಕ್ಕೊಂಡೆ. ನೆನ್ನೆ ಹಾಕೊಳ್ಳೋ ಪ್ಲಾನಿಂಗ್ ಇತ್ತು, ಸೊ ಹಾಕೊಳ್ಳೋಕ್ಕಾಗಲಿಲ್ಲ. ಇದು ಆಲ್ರೆಡಿ ಒಂದು ಸರಿ ಹಾಕಿದ್ದೆ. ನಮ್ಮ ಶಾಪಲ್ಲೇ ಮಾರಿರುವಂತಹ ಸ್ಯಾರಿ ಇದು. ಮಧುಗೌಡ ಸ್ಯಾರಿ ಅಂತಲೇ ಫೇಮಸ್ ಆಗಿಬಿಟ್ಟಿತ್ತು. ಈ ಥರ ಮ್ಯಾಂಗೋ ಬಾರ್ಡರ್ ಇರೋದನ್ನ ತರಿಸ್ಬಿಟ್ಟು ಇದನ್ನು ಒಂದು 200 ಸೀರೆ ಮೇಲೆ ಸೇಲ್ ಮಾಡಿದ್ದೀನಿ. ಈ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮಧುಬರ್ಣ ಡಿಸೈನಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗೇ ಬಂದಿತ್ತು. ಇದೆಲ್ಲ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ದೆ. ಸೊ ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಡಿಸೈನ್ನ ಇಟ್ಕೊಂಡಿದ್ದೀನಿ. ಅದು ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ, ನೀವು ಕೂಡ ಅದನ್ನು ಕಮೆಂಟ್ ಮಾಡಿ. ಸೊ ಈ ರೀತಿ ಇದನ್ನು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆ. ಲಾಸ್ಟ್ ಟೈಮಲ್ಲಿ ನಾನು ಇದನ್ನು ಹಾಕ್ಕೊಂಡು ನಮ್ಮ ವೈಭವಿ ಟ್ರೆಂಡ್ಸಲ್ಲಿ ಒಂದು ರೀಲ್ಸ್ ಮಾಡಿದ್ದೆ. ಸೊ ಸಿಕ್ಕಾಬಟ್ಟೆ ಸೀರೆ ಸೇಲ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅವಾಗನಿಂದ ಈ ಸೀರೆ ತುಂಬ ಟ್ರೆಂಡಿಂಗ್ ಆಯಿತು. ಸೊ ನಾನು ಇದನ್ನು 2ನೇ ಸರಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲೆಂತಿಯಾಗಿ ನೋಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಫೈನಲಿ ಈಗ ಹೊರಟಿದ್ದೀನಿ. ಇನ್ನು ಕಂಟಿನ್ಯೂಸ್ ಆಗಿ ಅಲ್ಲಿ ಆಗೋಗ್ತಾ ಇರುತ್ತೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಿ. ಸೊ ಇನ್ನೇನು ನಾನು ಮನೆ ಬಿಟ್ಟು ಈಗ ಹೊರಟಿದ್ದೀನಿ ನೋಡಿ. ನಮ್ಮ ರೋಡಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಮನೆ ತಗಳಿಂದ ಒಂದು 3 ನಿಮಿಷ ಅಷ್ಟೇ ಬಸ್ ಸ್ಟ್ಯಾಂಡ್ ಇರೋದು. ಅಂದರೆ ಯಲ್ಲಾಪುರ ಬಸ್ ಸ್ಟ್ಯಾಂಡಿಂದ ಇವಾಗ ನಾನು ಪಾವಗಡಕ್ಕೆ ಹೋಗಬೇಕು. ಬಸ್ ಸ್ಟ್ಯಾಂಡ್ಗೆ ಏನಾದರೂ ಹೋದರೆ ತುಮಕೂರಕ್ಕೆ, ಅಲ್ಲಿಂದ ಪಾವಗಡಕ್ಕೆ ಡೈರೆಕ್ಟ್ ಬಸ್ಗಳೇ ಸಿಗ್ತವೆ. ಮತ್ತು ಇಲ್ಲಿಂದ ನಾನು ಮತ್ತೆ ಆಟೋಕ್ಕೆ ಹೋಗಿ ಮತ್ತೆ ಅಲ್ಲಿಂದ ನಾನು ಬಸ್ ಹತ್ಕೊಂಡು ಬರಬೇಕು. ಸೊ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಬಸ್ ಸಿಗುತ್ತೋ ಆ ಬಸ್ಗೆ ಹೋಗಬೇಡ. ಅಂದರೆ ಮಧುಗಿರಿ ಸಿಕ್ಕಿರೆ ಮಧುಗಿರಿ, ಇಲ್ಲ ಅಂತಂದರೆ ಪಾವಗಡಕ್ಕೆ ಡೈರೆಕ್ಟಾಗಿ ಸಿಕ್ಕಿರೆ ಪಾವಗಡಕ್ಕೆ, ಪ್ರೈವೇಟ್ ಆದರೂ ಪರವಾಗಿಲ್ಲ, ಗೌರ್ಮೆಂಟ್ ಆದರೂ ಪರವಾಗಿಲ್ಲ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಇನ್ನೇನು ನನಗೆ ಫೈನಲಿ ಒಂದು ಗೌರ್ಮೆಂಟ್ ಬಸ್ಸೇ ಸಿಕ್ತು. ನಾನು ಹೋದ ತಕ್ಷಣ ಒಂದು ಬಸ್ ಬಂತು. ಈ ಬಸ್ ಬಂದ್ಬಿಟ್ಟು ಮಧುಗಿರಿಗೆ ಮಾತ್ರ ಅಷ್ಟೇನೆ. ಸೊ ಪಾವಗಡಕ್ಕಿಲ್ಲ. ನನಗೆ ಒಂದು ಸೆಂಟ್ರಲ್ ಸೀಟ್ ಸಿಕ್ಕಿತ್ತು. ಆ ಕಡೆ ಒಂದು ಹುಡುಗಿ ಕುಂತಿತ್ತು, ಈ ಕಡೆ ಒಬ್ರು ಅಣ್ಣ ಕುಂತಿದ್ರು. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಲ್ವಾ. ಸೊ ಇನ್ನೇನು ಹೋಗ್ತಾ ಇದ್ದೀನಿ ನೋಡಿ ಇವಾಗ. ಫೈನಲಿ ನನಗಂತೂ ಸಿಕ್ಕಾಪಟ್ಟೆ ಸೆಕೆ ಇತ್ತು, ಹಂಗೆ ಹೋಗ್ತಾ ಇದ್ದೆ. ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಮಧುಗಿರಿ ಎಂಟ್ರಿ ಆದ್ವಿ. ಇನ್ನು ಇಳ್ಕೊಳ್ಳೋಣ ಅಂಥೇಳಿ ನಾನು ಈ ರೀತಿ ಒಂದು ಶೂಟ್ ಮಾಡಿಕೊಂಡೆ. ಸೊ ಇವಾಗ ಮಧುಗಿರಿ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಅಲ್ಲಿ ಇಳ್ಕೋಬೇಕು. ಈಗ ಆಲ್ರೆಡಿ ಒಂದು 12 ಗಂಟೆನ ಆಗಿತ್ತು ಅನಿಸುತ್ತೆ. ನನಗೆ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಇನ್ನು ಹಸ್ವಿ ತಡ್ಕೊಳಕ್ಕಾಗಲ್ಲ ನನಗೆ. ಬೆಳಗ್ಗೆ ನಾನು ಏನೂ ತಿಂದಿರಲಿಲ್ಲ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಇತ್ತಲ್ವ, ಇನ್ನು ಬಸ್ ಬಂದಿರಲಿಲ್ಲ ಯಾವುದು ಪಾವಗಡಕ್ಕೆ. ಇಡ್ಲಿ ತಿನ್ಕೊಬೇಡ ಅಂಥೇಳಿ ತಿನ್ಕೊಳ್ತಾ ಇದ್ದೀನಿ. ಏನು ನವಗ್ರಹ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀರಾ, ಇಡ್ಲಿ ತಿಂತಾಯಿದ್ದೀರಾ ಅಂತ ನೀವು ಕೇಳ್ಬೋದು. ಫೈನಲಿ ತಿನ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಹಶ್ವಿ ತಡೆಯೋಕ್ಕಾಗಲ್ಲ. ನಾನು 3 ಗಂಟೆ 2 ಗಂಟೆವರೆಗೂ ಇರ್ತೀನಿ. ಸಂಜೆವರೆಗೂ ಬೇಕಂದ್ರೆ ಇರ್ತೀನಿ. ಸೊ ಇವತ್ತು ನನ್ನ ಕೈಲಿ ಆಗಲಿಲ್ಲ. ನಿನ್ನೆ ಬೇರೆ ಹುಷಾರಿಲ್ದ ನಾನು ನೈಟ್ ಊಟನೇ ಮಾಡಿರಲಿಲ್ವಲ್ಲ. ಸೊ ಹಾಗಾಗಿ ತುಂಬಾ ಈ ಥರ ಹಶ್ವಾದಾಗ ಊಟ ಮಾಡಿಬಿಡ್ತೀನಿ ನಾನು. ಇನ್ನು 3 ಇಡ್ಲಿ ಹಾಕ್ಸ್ಕೊಂಡಿದ್ದೆ. ಅದರಲ್ಲಿ 2 ತಿಂದೆ ಅಷ್ಟೇ ನನಗಾಗಿದ್ದು. ನಂಗೆ ಇಡ್ಲಿ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಸೊ ಅದೇ ಅಲ್ಲಿ ತಿನ್ಬೇಕು ಅನ್ನಿಸ್ತು, ಹಾಗಾಗಿ ಹಾಕ್ಸ್ಕೊಂಡೆ ಅಷ್ಟೇ. ಇನ್ನು ಕಾಫಿ ಕುಡ್ಕೊಂಡೆ ಒಂದು. ಅಷ್ಟರಲ್ಲಿ ಇನ್ನು ಬಸ್ ಬಂದುಬಿಡ್ತು. ಅಂದರೆ ಡೈರೆಕ್ಟಾಗಿ ಪಾವಗಡ ಬಸ್ಸೇ ಗೌರ್ಮೆಂಟ್ ಗಾಡಿ ಬಂತು. ಇನ್ನು ಗೌರ್ಮೆಂಟ್ ಬಸ್ ಎಲ್ಲ ಫ್ರೀನೇ ಇದೆಯಲ್ವ ಲೇಡೀಸ್ಗೆ. ಸೊ ಹಾಗಾಗಿ ಫ್ರೀ ಇದೆ ಅಂತಂದ್ರೂ ಅಷ್ಟೇ, ಇಲ್ಲ ಅಂದರೂ ಅಷ್ಟೇ, ನನಗೆ ಯಾವ ಬಸ್ ಅರ್ಜೆಂಟಾಗಿ ಸಿಗುತ್ತೋ ಆ ಬಸ್ಗೆ ನಾನು ಹೋಗ್ಬಿಡ್ತೀನಿ. ಸೊ ಇಲ್ಲಿ ಮಧುಗಿರಿಯಿಂದ ನನಗೆ
ಡೋರ್ ಪಕ್ಕದಲ್ಲೇ ಸೀಟ್ ಸಿಕ್ಕಿತ್ತು. ನಾನು ಎಲ್ಲಿ ಊರಿಗೆ ಹೋದ್ರೂ ನನಗೆ ಡೋರ್ ಪಕ್ಕದಲ್ಲಿ ಸೀಟ್ ಸಿಕ್ಬಿಟ್ರೆ ತುಂಬ ಖುಷಿಯಾಗಿ ಹೋಗ್ಬಿಡ್ತೀನಿ. ನನಗೆ ಗಾಳಿ ಬೇಕು ಉಸಿರಾಡೋಕ್ಕೆ, ಮತ್ತು ಸೆಕೆ ಕಾಲ ಬೇರೆ ಇವಾಗ, ಸಿಕ್ಕಾಬಟ್ಟೆ ಸೀರೆ ಬೇರೆ ಹಾಕಿದ್ದೀನಿ, ಏರ್ ಬೇರೆ ಹಾಗೆ ಬಿಟ್ಕೊಂಡಿದ್ದೀನಿ. ಸೊ ಸಿಕ್ಕಾಬಟ್ಟೆ ಸೆಕೆ ಇತ್ತು, ಖುಷಿ ಆಯಿತು ನನಗೆ ಡೋರ್ ಪಕ್ಕದಲ್ಲಿ ಸೀಟ್ ಸಿಕ್ಕಿರೋದ್ರಿಂದ. ಇನ್ನು ಹೋಗ್ತಾ ಇದ್ದೀನಿ ನೋಡಿ. ಈಗ ಆಲ್ರೆಡಿ ಇನ್ನೇನು ಪಾಗೋಡ ಎಂಟ್ರೆನ್ಸ್ಗೆ ಹೋಗ್ತಾ ಇದೆ ಬಸ್ಸು. ನೋಡಿ ಬೆಟ್ಟ ಕಾಣಿಸ್ತಿದೆ, ಸೊ ಅದು ಪಾಗೋಡದ ಬೆಟ್ಟನೇ ಕಾಣಿಸ್ತಾ ಇರೋದು. ಸೊ ಇಲ್ಲಿಂದ ಸುಮ್ಮನೆ ಹಾಗೆ ಶೂಟ್ ಮಾಡಿಕೊಂಡೆ ನಾನು. ಈ ವಿಡಿಯೋದಲ್ಲಿ ಯಾರೆಲ್ಲ ಪಾಗೋಡ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೀರೋ ಅವರೆಲ್ಲ ಕಮೆಂಟ್ ಮಾಡಿ. ಸೊ ಇಲ್ಲೆಲ್ಲ ಸುತ್ತಮುತ್ತ ತುಂಬ ಜನ ಹೋಗ್ತಾರೆ ಬಿಡಿ ಅಲ್ಲಿಗೆ. ಸೊ ನಾವಂತೂ ಅವಾಗವಾಗ ಹೋಗ್ತಲೇ ಇರ್ತೀವಿ. ಇನ್ನು ಅಲ್ಲಿ ಬಸ್ ಇಳ್ಕೊಂಡೆ ನಾನು, ಇಲ್ಲೇ ಕಾರ್ನರಲ್ಲೇ ಬಸ್ ನಿಲ್ಲಿಸ್ಬಿಡುತ್ತೆ, ಅಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಬಸ್ ಸ್ಟ್ಯಾಂಡ್ಗೆ ಹೋಗಿಲ್ಲ, ನಾನು ಪಾಗೋಡ ಬಸ್ ಸ್ಟ್ಯಾಂಡಿಂದ ಸುಮ್ಮನೆ ನಡ್ಕೊಂಡು ಬರೋಕ್ಕಾಗಲ್ಲ ಅಂತೇಳಿ ಇಲ್ಲೇ ಕಾರ್ನರಲ್ಲಿ ಬಸ್ ಸ್ಟಾಪ್ ಮಾಡ್ತಾರೆ, ಅಲ್ಲೇ ಇಳ್ಕೊಂಡು ಈಗ ಹೋಗ್ತಾ ಇದ್ದೀನಿ ನಡ್ಕೊಂಡು. ತುಂಬಾ ಬಿಸಿಲಿತ್ತು, ನನಗಂತೂ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು ಆಲ್ರೆಡಿ. ಸೊ ಮಾತ್ರೆ ಕೂಡ ತೊಗೊಂಡಿರಲಿಲ್ಲ ನಾನು ನೆಗಡೆ ತಲೆನೋವಿಗೆ. ನೋಡೋಣ ಏನಿದ್ರದಾಗಲಿ ಅಂತ ತಲೆ ಸ್ನಾನ ಬೇರೆ ಮಾಡ್ಕೊಂಡು ಬಂದಿದ್ದೆ. ನೋಡಿ ಎಷ್ಟು ಟಯರ್ಡ್ ಕಾಣಿಸ್ತಿದೆ ನನ್ನ ಮುಖ. ಸೊ ಈ ಥರ ತಲೆ ಬಾಸ್ಕೊಂಡ್ರೆ ನಾನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ನಾನು ಯಾವಾಗಲೂ ಬೊಫೆ ಹಾಕ್ಕೊಳ್ಳೋದು. ಇವತ್ತು ನನಗೆ ಸ್ವಲ್ಪ ಏರು ಅಂದರೆ ನನ್ನ ಕೂದಲು ಆರಲಿ ಅಂತ ಆ ರೀತಿ ಬಾಸ್ಕೊಂಡಿದ್ದೆ ಅಷ್ಟೇ. ಸೊ ಇನ್ನು ನೋಡ್ತಾ ಇರ್ಬೋದು ನೀವು, ಆ ಕಡೆ ಈ ಕಡೆ ಎಲ್ಲ ಹಣ್ಣು ಕಾಯಿ ಹೂವು ಏನೇನೆಲ್ಲ ಮಾರ್ತಾರೋ ಅದೇ ರೀತಿ ಪಾಗೋಡದಲ್ಲಿ ಜಾತ್ರೆ ಥರನೇ ಇರುತ್ತೆ ಯಾವಾಗಲೂ, ಎನಿ ಟೈಮ್ ಇದೇ ರೀತಿಯೇ ಇರುತ್ತೆ ಪಾಗೋಡದಲ್ಲಿ. ಅಂದರೆ ಶನಿಮಾತ್ಮ ದೇವಸ್ಥಾನದ ಹತ್ರ ಮಾತ್ರ. ಸೊ ಇದು ಶನಿಮಾತ್ಮ ದೇವಸ್ಥಾನ ರೋಡ್, ಇದು ಕಾರ್ನರ್ ಇಳ್ಕೊಂಡೋದ್ರೆ ನಾವು ಸೀದಾ ದೇವಸ್ಥಾನ ಹತ್ರ ಹೋಗ್ತೀವಿ. ಆ ಬೆಟ್ಟ ಕಾಣಿಸ್ತಿದೆಯಲ್ಲ, ಸೊ ಅದು ಬೆಟ್ಟ ಪಾಗೋಡದ್ದು. ಸೊ ನೋಡಿ ದೇವಸ್ಥಾನ ಕಾಣಿಸ್ತಿದೆ ನಿಮಗೆ, ನೋಡಿ ಶನಿಮಾತ್ಮ ದೇವಸ್ಥಾನ ಅಂತ. ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಫೈನಲಿ ಹೋದೆ. ಇನ್ನು ಹೋದ ತಕ್ಷಣ ಒಂದು ವಿಡಿಯೋನ ಮಾಡಿಕೊಂಡು ಇನ್ನು ಮುಂದಕ್ಕೆ ಹೋಗ್ಬೇಕಲ್ವ. ಅಲ್ಲಿರೋರೆಲ್ಲ ಕಾಯಿ ತೊಗೊಳ್ಳಿ ಬನ್ನಿ, ಕಾಯಿ ತೊಗೊಳ್ಳಿ, ಹೂವು ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಲೇ ಇರ್ತಾರೆ, ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡ್ತಾರೆ. ಆದರೆ ಸ್ಲಿಪ್ಪರ್ ಬೇರೆ ಹಾಕೊಂಡು ಹೋಗಿರ್ತೀವಲ್ವ, ಈ ಸ್ಲಿಪ್ಪರ್ ಬಿಟ್ಟು ಕಾಯಿ ತೊಗೊಂಡೋಗಿ ಅಂತ ಹೇಳ್ತಾರೆ. ನಾನು ಕೂಡ ಎಲ್ಲ ತೊಗೊಂಡೆ. ಸೊ ಫಸ್ಟು ನಾವು ಯಾವಾಗ ಶನಿಮಾತ್ಮಿಗೆ ಹೋದರೂ ಎಳ್ಬತ್ತಿನೂ ಎಣ್ಣೆನ ಹಾಕಿ ಸುಡಬೇಕಲ್ಲಿ ಮುಂದೆ ಇಟ್ಟಿರ್ತಾರೆ ದೇವಸ್ಥಾನ ಮುಂದೆ. ನಾನಿನ್ನು ನಗರ ಪೂಜೆ ಮಾಡಿಸ್ಬೇಕಿತ್ತಲ್ವ, ಹೂವನ್ನ ತೊಗೊಂಡು ಮುಡ್ಕೊಂಡೆ. ದೇವ್ರಿಗೂ ಕೂಡ ಒಂದು ಹೂನಾರ ತೊಗೊಂಡೆ. ಆ ಹೂನಾರದ್ದು ಒಂದು ದೊಡ್ಡ ಕತೆ, ಹೂನಾರ ದೇವ್ರಿಗೆ ಆಗಿಸ್ಲಿಲ್ಲ ಬಿಡಿ ಅಲ್ಲಿ. ಸೊ ಇನ್ನು ನೋಡಿ ಅದು ನವಗ್ರಹ ಪೂಜೆದು ಸ್ಲಿಪ್ಪು. ನನಗೊಂದು ಬೇಜಾರಾಗಿದ್ದು ಏನು ಗೊತ್ತಾ, ತುಂಬ ರಶ್ ಇತ್ತು, ಶನಿವಾರ ಅಲ್ವಾ. ಸೊ ಹಾಗಾಗಿ ಒಳಗಡೆ ಹೋದರೆ ಫುಲ್ಲು ಆಲ್ರೆಡಿ ಎಲ್ಲ ಫಿಲಪ್ ಆಗಿಬಿಟ್ಟಿದ್ರು ನೋಡಿ. ಅಲ್ಲಿಂದ ಜನ ಫುಲ್ ಇಲ್ಲೇವರೆಗೂ ಕೂತಿದ್ದಾರೆ, ಆ ರೀತಿ ಫಿಲಪ್ ಆಗಿಬಿಟ್ಟಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ, ನಾವು ಹೋಗಿ ಮಾಡಿಸ್ಲೇಬೇಕು ಅಂತ ಹೋಗಿರೋದು. ಈ ಥರ ಒಂದು ಟಿ ವಿನ ಇಟ್ಟಿರ್ತಾರೆ, ಅದನ್ನ ಹೇಳೋದನ್ನ ನಾವು ನೋಡ್ಕೋಬೇಕಷ್ಟೇ. ಒಬ್ರು ಅಜ್ಜಿ ತಾತ ಮಾತ್ರ ನಮ್ಮ ಕೈಲಿ ಕುತ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ ಓಡಾಡ್ತಾಯಿದ್ರು, ಅಂದರೆ ವಯಸ್ಸಾಗಿರೋರು ಇರ್ತಾರಲ್ವ. ಸೊ ಹಾಗಾಗಿ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ. ಇನ್ನು ನವಗ್ರಹ ಪೂಜೆನೆಲ್ಲ ಮುಗಿಸಿ ನೀವು ಕೂಡ ದರ್ಶನ ಮಾಡ್ಕೊಬಿಡಿ. ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡೆ ನಾನು ದೇವ್ರದ್ದು. ಅಲ್ಲಿ ಬೈತಾಯಿದ್ರು ಕೂಡ ಬಿಡಲಿಲ್ಲ, ಒಬ್ರು ಬೈತಾಯಿದ್ರು ವಿಡಿಯೋ ಮಾಡಬಾರ್ದು ಅಂತ. ಸೊ ಆದರೂ ಕೂಡ ನಾನು ಮಾಡಿಕೊಂಡೆ. ಹೂನಾರ ಹಾಕೋವರೆಗೂ ಬಿಡಲಿಲ್ಲ, ನಾನು ಹೂನಾರ ಹಾಕಲೇಬೇಕು ಅಂತ ಅಲ್ಲೇ ಹಾಕ್ಬಿಟ್ಟು ಬಂದೆ. ಸೊ ಹೊರಗಡೆ ಬಂದಾದಮೇಲೆ ಇನ್ನು ಈ ರೀತಿ ಎಲ್ಲ ಒಂದು ಜನ ಎಲ್ಲ ಅಲ್ಲಿ ಬಟ್ಟೆ ಇಟ್ಟಿಸ್ಕೊಳ್ಳೋಕ್ಕೆ ಮತ್ತು ತೀರ್ಥ ಎಲ್ಲ ತೊಗೊಳಕ್ಕೆ ಎಲ್ಲ ನಿಂತಿರ್ತಾರೆ. ನಾನು ಅದನ್ನೆಲ್ಲ ಶೂಟ್ ಮಾಡಿಕೊಂಡೆ. ಮತ್ತು ಅಲ್ಲಿ ಪೂಜೆ ಮಾಡಿರ್ತಾರಲ್ಲ ಐನರು, ಅವರು ಕೂಡ ಹೊರಗಡೆ ಬಂದು ನಿಂತಿರ್ತಾರೆ. ಅವ್ರಿಗೆ ಕಾಲಿ ನಮಸ್ಕಾರ ಮಾಡ್ಕೊಳ್ತಾರೆ. 20, 30, 50 ಈ ರೀತಿ ಎಲ್ಲ ಕೊಟ್ಟು, ಮತ್ತು ನಮ್ಮ ಹೆಸ್ರುಗಳೆಲ್ಲ ಹೇಳಿ, ಅವ್ರೇನೋ ಹೇಳ್ತಾರಲ್ವ ಸ್ತೋತ್ರಗಳು, ಅದನ್ನೆಲ್ಲ ಹೇಳ್ಸ್ಕೊತಾರೆ. ನಾನು ಕೂಡ ಕೊಟ್ಬಿಟ್ಟು ನನ್ನ ಹೆಸರು, ನಮ್ಮ ಮನೆಯ ಹೆಸರು ಹೇಳ್ಬಿಟ್ಟು ಮಾಡಿಸ್ಕೊಂಡೆ. ಇನ್ನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಫೈನಲಿ ಹೊರಗಡೆ ಬಂದೆ. ಹೊರಗಡೆ ಬಂದ ತಕ್ಷಣ ಇನ್ನು ಫಸ್ಟು ನಾನು ಇವಾಗ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ನನಗೆ ಅಕ್ಕ ಮಧ್ಯದಲ್ಲೇ ಕಾಲ್ ಮಾಡಿದ್ರು ಬರಬೇಕಾದಾಗ, ನಮ್ಮ ಸುಶೀಲ್ ಅಕ್ಕ ಅಂದರೆ ನಮ್ಮ ಅಕ್ಕ, ಹಿಂದೂಪುರಕ್ಕೆ ಹೋಗ್ಬಿಡು ಹಂಗೇನೆ ನೀನು. ಅಲ್ಲಿ ಒಬ್ಬರು ಸೀರೆ ತೊಗೊಂಡಿದ್ವಿ ನಾವು ಒಂದು ಸರಿ ನಮ್ಮ ಅಂಗಡಿಗೆ, ಒಂದು 20,000 ರೂಪಾಯಿ ಸೀರೆ ತೊಗೊಂಡಿದ್ರೆ 6 ತಿಂಗಳಾಗಿದೆ. ಆ ಸೀರೆನೂ ನಾನು ವಾಪಸ್ ಕಳಿಸಿದ್ದೆ. ಒಂದು 5-6 ಸೀರೆ ಮಾರಿದ್ದೆ. 5-6 ಸೀರೆ ಮಾರಿಬಿಟ್ಟು ಅದ್ಯಾಕೆ ನನಗೆ ಕ್ಲಾತು, ಫ್ಯಾಬ್ರಿಕ್ಕು, ಆಂಧ್ರ ಬಟ್ಟೆಗಳೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಸೇಲ್ ಆಗಲಿಲ್ಲ. ಸೊ ಹಾಗಾಗಿ ಅದನ್ನು ರಿಟರ್ನ್ ಕೊಟ್ಬಿಟ್ಟಿದ್ದೆ. ಅವರು ಒಂದಿಷ್ಟು ದುಡ್ಡು ಕೊಟ್ಟಿದ್ದರು, ಒಂದು 3,500 ಏನೋ. ಇನ್ನೂ ಒಂದು 15,000 ದುಡ್ಡು ಕೊಡಬೇಕಿತ್ತು ನಮಗೆ. ಹಾಗಾಗಿ ಹಿಂದೂಪುರಕ್ಕೆ ಹೋಗ್ಬಿಡು, ಹಾಗೆ ಅಮೌಂಟ್ ಇಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಹೇಳಿದರು. ಸೊ ಆಗಲಿ ಬಿಡು ಅಂತೇಳಿ ನಾನು ಹಿಂದೂಪುರಕ್ಕೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬರ್ತಾಯಿದ್ದೀನಿ ನೋಡಿ. ಸೊ ಇದೆಲ್ಲ ಪಾಗೋಡ ಬಸ್ ಸ್ಟ್ಯಾಂಡು. ನಿಮ್ಗೆ ಏನು ಬೇಕಾದರೂ ಸಿಗುತ್ತೆ, ಹೂವು, ಕಾಯಿ, ಹಣ್ಣು, ಬಾಳೆಹಣ್ಣು, ಪ್ರತಿಯೊಂದು ಎಲೆ ನಿಮ್ಗೆ ಏನು ಬೇಕಾದ್ರೂ ಸಿಗುತ್ತೆ. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಈ ಕಡೆ ಮಾಡಿರ್ತಾರೆ. ನೋಡಿರ್ತೀರ ಎಲ್ಲರೂ, ಆಲ್ಮೋಸ್ಟ್ ಪಾಗೋಡ ಯಾರು ನೋಡಿರಲ್ಲ. ಸುಮ್ಮನೆ ನಾನು ಶೂಟ್ ಮಾಡ್ಕೊಂಡು ಇರಲಿ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಶೂಟ್ ಮಾಡಿಕೊಂಡು ನಾನು ಬೇಗ ಹೋಗ್ತಾ ಇದ್ದೀನಿ ನೋಡಿ. ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿ 2 ಇಡ್ಲಿ ತಿಂದಿದ್ದು. ನನ್ನ ಪೂಜೆ ಮುಗಿಯೋಷ್ಟರಲ್ಲಿ 3 ಗಂಟೆನೋ 2:15 ಆಯಿತು ಅನಿಸುತ್ತೆ, ನನಗೆ ಅಷ್ಟು ನೆನಪಿಲ್ಲ.
ಇದು ಶನಿವಾರದ ವ್ಲಾಗ್ ಆಗಿರೋದ್ರಿಂದ ನೆನಪಿಲ್ಲ. ಸೊ ಅಲ್ಲಿ ಊಟ ಮಾಡ್ಕೊಬೇಡ ಅಂತೇಳಿ ಒಂದು ಹತ್ರ ಮುದ್ದೆ ಪಪ್ಪು ತುಂಬ ಚೆನ್ನಾಗಿ ಕೊಡ್ತಾರೆ. ನಾನು ಮುದ್ದೆ ಪಪ್ಪು ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನು ಅಲ್ಲಿ ಮುದ್ದೆ ಪಪ್ಪು ತಿಂದ್ಕೊಂಡು ಹಿಂದೂಪುರದ ಗಾಡಿ ಸಿಕ್ತು ನನಗೆ. ಸೊ ಇದು ಬಂದುಬಿಟ್ಟು ವೆಂಕಟರಮಣ ಸ್ವಾಮಿ ಫೋಟೋ ಹಾಕಿದ್ದಾರೆ ನೋಡಿ, ಇದು ತಿರುಪತಿಗೆ ಹೋಗೋ ಗಾಡಿ ಅಂತೆ. ಸೊ ಫೈನಲಿ ಈ ಗಾಡಿ ಸಿಕ್ತು. ಈಗ ಹಿಂದೂಪುರಕ್ಕೆ ಹೋಗ್ತಾ ಇದ್ದೀನಿ. ಮುಂದೆನೇ ಸೀಟ್ ಸಿಕ್ತು, ಒಂದು ಲೇಡೀಸ್ ಪಕ್ಕದಲ್ಲೇ ಸೀಟ್ ಸಿಕ್ತು, ಕೂತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ ನೋಡಿ. ಸೊ ಹಿಂದೂಪುರದಲ್ಲಿ ನಾನು ಯಾವುದೇ ಶೂಟ್ ಮಾಡ್ಕೊಂಡಿಲ್ಲ ನನಗೆ, ಯಾಕಂದರೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಟಯರ್ಡ್ ಆಗಿರೋದು ಒಂದೇ ಅಲ್ಲ, ಬಿಸಿಲಂದರೆ ಅಷ್ಟೊಂದು ಬಿಸಿಲಿತ್ತು ಬಿಡಿ. ಇನ್ನು ಅಲ್ಲಿ ಹೋದರೂ ಕೂಡ ನನಗೆ ಕೆಲಸ ಏನೂ ಆಗಲಿಲ್ಲ, ಅವರು ಸಿಗಲೇ ಇಲ್ಲ. ಎಲ್ಲರೂ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ ಅವರು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.